ಇವತ್ತಿನ ಟಾಪಿಕ್ ನಾವು ಸ್ಪೈನಲ್ ಅನಸ್ತೇಷಿಯಾ ಅಂದರೆ ಪ್ರಾದೇಶಿಕ ಅನಸ್ತೇಷಿಯಾ ಅಂತೀವಿ. ಅದೇ ಥರ ರೀಜನಲ್ ಅನಸ್ತೇಷಿಯಾ ಅಂತ ಕೂಡ ಕರಿತೀವಿ. ಇಂಟ್ರೊಡಕ್ಷನ್ ಆಫ್ ಸ್ಪೈನಲ್ ಅನಸ್ತೇಷಿಯಾ ಇದೊಂದು ಪ್ರಾದೇಶಿಕ ಅನಸ್ತೇಷಿಯಾವಾಗಿದ್ದು ಯೂಶಲಿ ನಾವು ಸಬ್ಆರ್ಕನೈಡ್ ಸ್ಪೇಸಲ್ಲಿ ಇಂಜೆಕ್ಷನ್ನ ಕೊಡ್ತೀವಿ. ಆ ಸ್ಪೇಸ್ನ ನಾವು ಬೆನ್ನು ಅದಿಯಲ್ಲಿರುವಂತಹ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂದರೆ CSF ಫ್ಲೂಯಿಡ್ ಹರಿದಾಡ್ತಾ ಇರುತ್ತೆ. ಇದರ ಸುತ್ತಮುತ್ತ ನರವೇನಾಗಿರುತ್ತೆ ಅಂದರೆ ನಮ್ನೆಸ್ ಆಗುತ್ತೆ, ಅಂದರೆ ನೋವು ಮತ್ತು ಚಲನೆಯ ಸಂವೇದನ ಈ ತಾತ್ಕಾಲಿಕವಾಗಿ ಕಳ್ಕೊಳ್ಬಿಡುತ್ತೆ. ಬೇಸಿಕ್ ನಾಲೆಜ್ ಆಫ್ ಸ್ಪೈನಲ್ ಅನಸ್ತೇಷಿಯಾ ಇದರಲ್ಲಿ ನಾವು ಪ್ಲೇಸು, ಪೊಸಿಷನ್ ಮತ್ತು ಡ್ರಗ್ ಡೋಸೇಜ್. ಪ್ಲೇಸ್ ನೋಡೋದಾದರೆ ಲಂಬರ್ ಸ್ಪೈನ್, ಇದರಲ್ಲಿ ನಾವು L1 ಇಂದ L5 ವರೆಗೂ ನೋಡ್ತೀವಿ. ಯೂಶಲಿ ನಾವು L2 ಮತ್ತು L3 ಸ್ಪೇಸಲ್ಲಿ ಸ್ಪೈನಲ್ ಅನಸ್ತೇಷಿಯಾ ಕೊಡ್ತೀವಿ. ಅದೇ ಥರ L3 ಮತ್ತು L4 ಮತ್ತು L4 ಮತ್ತು L5 ಅಲ್ಲಿ ಸ್ಪೈನಲ್ ಅನಸ್ತೇಷಿಯಾ ಯೂಶಲಿ ಕೊಡ್ತೀವಿ. ಈ ಪೊಸಿಷನ್ ನೋಡೋದಾದರೆ ಅದರಲ್ಲಿ ಕೂಡ ನಾವು 2 ಟೈಪ್ನ ನೋಡ್ತೀವಿ. ಮೊದಲಿಗೆ ಸಿಟ್ಟಿಂಗ್ ಪೊಸಿಷನ್ ಮತ್ತು ಲ್ಯಾಟರಲ್ ಪೊಸಿಷನ್. ಸಿಟ್ಟಿಂಗ್ ಪೊಸಿಷನ್ ಅಂತ ನೋಡೋದಾದ್ರೆ ಬಿಫೋರ್ ಪೇಷಂಟ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಪೇಷಂಟ್ ನಾವು ಸಿಟ್ಟಿಂಗಲ್ಲಿ ಕೂರಿಸ್ಬಿಟ್ಟು ಬೆನ್ನು ಮೂಳೆನ ಫ್ರೀಯಾಗಿ ಬಿಟ್ಟಿರಬೇಕು ಮತ್ತು ಗೂಲ್ ಬೆನ್ನಾಗಿ ಪೇಷಂಟ್ನ ಕೂರಿಸಿರಬೇಕು. ಅಂಥ ಟೈಮಲ್ಲಿ ಮಾತ್ರ ನಾವು ಸ್ಪೈನಲ್ ಅನಸ್ತೇಷಿಯಾ ಕೊಡೋಕ್ಕಾಗುತ್ತೆ. ಅದೇ ಥರ ಈ ಲ್ಯಾಟರಲ್ ಪೊಸಿಷನಲ್ಲಿ ನೋಡ್ತೀವಿ ಅಂದರೆ ಪೇಷಂಟ್ನ ಲ್ಯಾಟರಲ್ ಮಲಗಿಸ್ಬಿಟ್ಟು ಎರಡೂ ಮಂಡಿನ ಹೊಟ್ಟೆ ಭಾಗಕ್ಕೆ ಹತ್ರ ತಗೊಬಂದಾಗ ಪೇಷಂಟ್ಗೆ ನಾವು ಸ್ಪೈನಲ್ ಅನಸ್ತೇಷಿಯಾ ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಡ್ರಗ್ ಡೋಸೇಜ್ ನೋಡೋದಾದ್ರೆ ಯೂಶಲಿ ಡಿಪೆಂಡ್ಸ್ ಆನ್ ಸರ್ಜರಿ, ಅಂದರೆ ಕೆಲವೊಂದು ಸರ್ಜರಿ 1 hour ಆಗಿರ್ಬೋದು, 2 hours ಆಗಿರ್ಬೋದು, ಅಂದರೆ ಡಿಪೆಂಡ್ಸ್ ಆನ್ ಸರ್ಜರೀಸ್ ಮೇಲೆ ನಾವು ಡ್ರಗ್ನ ಲೋಡ್ ಮಾಡ್ತೀವಿ. ಸ್ಪೈನಲ್ ಅನಸ್ತೇಷಿಯಾದ ನ್ಯೂರೋ ಅನಾಟಮಿ ಬಗ್ಗೆ ತಿಳಿಯೋಣ. ಇವಾಗ ನೋಡೋದಾದ್ರೆ ಪಿಯಾ ಮ್ಯಾಟರ್ ಮತ್ತು ಆರ್ಕನೈಡ್ ಮ್ಯಾಟರ್ ಇರುತ್ತೆ. ಇದರ ಸೆಂಟ್ರಲ್ಲಿ ನಾವು ನೋಡ್ತೀವಿ ಸಬ್ ಆರ್ಕನೈಡ್ ಸ್ಪೇಸ್. ಈ ಸ್ಪೇಸ್ ಒಳಗಡೆ ನೋಡ್ತೀವಿ ಯೂಶಲಿ CSF ಫ್ಲೂಯಿಡ್ ಅಂದರೆ ಸೆರೆಬ್ರೋ ಸ್ಪೈನಲ್ ಕೂಡ ಈ ಸ್ಪೇಸ್ ಒಳಗಡೆನೇ ಇರುತ್ತೆ. ಸ್ಪೈನಲ್ ಅನಸ್ತೇಷಿಯಾ ಯೂಸಸ್ ನೋಡೋದಾದ್ರೆ ಯೂಶಲಿ ನಾವು ಪೇಷಂಟಿಗೆ ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟಾಗ ಕಾನ್ಷಿಯಸ್ ಅಲ್ಲೇ ಇರ್ತಾರೆ. ಎರಡನೇದಾದ್ರೆ ಮಿನಿಮಲಿ ಡ್ರಗ್ಸ್, ಅಂದರೆ ಈ ಜನರಲ್ ಅನಸ್ತೇಷಿಯಾ ಕಂಪೇರ್ ಮಾಡಿಕೊಂಡ್ರೆ ಸ್ಪೈನಲ್ ಅನಸ್ತೇಷಿಯಾಗೆ ಡ್ರಗ್ಸ್ ತುಂಬ ಕಡಿಮೆ ಯೂಸ್ ಮಾಡ್ತಾರೆ. ಮತ್ತು ಆಪರೇಷನ್ ಆದಮೇಲೆ 2 ರಿಂದ 3 ಗಂಟೆ ಈ ಪೇಷಂಟಿಗೆ ನೋವು ಕಾಣಿಸಲ್ಲ. ಮತ್ತು ಜನರಲ್ ಅನಸ್ತೇಷಿಯಾ ಕಂಪೇರ್ ಮಾಡಿಕೊಂಡ್ರೆ ಸ್ಪೈನಲ್ ಅನಸ್ತೇಷಿಯಾ ರಿಸ್ಕ್ ಕಮ್ಮಿ ಕೂಡ ಇರುತ್ತೆ. ಸ್ಪೈನಲ್ ಅನಸ್ತೇಷಿಯಾ ಕೊಡೋಕ್ಕಿಂತ ಮುಂಚೆ ಪೇಷಂಟ್ನ ಮೊದಲಿಗೆ ಹಿಸ್ಟ್ರಿ ತಿಳ್ಕೊಂಡಿರಬೇಕು. ಮತ್ತು ಪೇಷಂಟಿಗೆ BP ಇದೆಯಾ, ಡಯಾಬಿಟಿಕ್ ಇದೆಯಾ ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಏನಾದ್ರು ಇದೆ ಅಂತ ತಿಳ್ಕೊಂಡಿರಬೇಕು. ಅದಾದಮೇಲೆ ಮತ್ತೆ ಪೇಷಂಟಿಗೆ ಸ್ಪೈನಲ್ ಅನಸ್ತೇಷಿಯಾ ಕೊಡೋಕ್ಕಿಂತ ಮುಂಚೆ ಯೂಶಲಿ ಮಾಡ್ತಾರೆ ಅಂದರೆ ಮೋರ್ ಪ್ಲಸ್ ಆಫ್ ಫ್ಲೂಯಿಡ್ಸ್ ಕೊಡ್ತೀವಿ. ಅಂದರೆ IV ಫ್ಲೂಯಿಡ್ಸ್ನ ಜಾಸ್ತಿನೇ ಕೊಟ್ಟಿರ್ತೀವಿ. ಯಾಕಂದರೆ ಕೊಟ್ಟಾಗ ಅನಸ್ತೇಷಿಯಾ ಕೊಟ್ಟಾಗ ಏನಾಗುತ್ತಂದರೆ ಲೋ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ BP ಫಾಲ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸ್ಪೈನಲ್ ಅನಸ್ತೇಷಿಯಾ ಪ್ರಿಪರೇಷನ್ ಬಗ್ಗೆ ತಿಳಿಯೋಣ. ಈಗ ಸ್ಟೆರೈಲ್ ಸ್ಪೈನಲ್ ಸೆಟ್ನ ರೆಡಿ ಇಟ್ಕೊಂಡಿರ್ತೀವಿ. ಅದೇ ಥರ ಸ್ಟೆರೈಲ್ ಸ್ಪೈನಲ್ ನೀಡನ್ನು ಕೂಡ ರೆಡಿ ಇಟ್ಕೊಳ್ತೀವಿ. ಇದು ಯೂಶಲಿ ಗೇಜಸ್ ಬರುತ್ತೆ, ಅಂದರೆ 21 ರಿಂದ 27 ಗೇಜ್ ಬರುತ್ತೆ. ಇದರಲ್ಲಿ ಥಿನ್ ನೀಡಲ್ಸ್ ಯಾವುದಂದರೆ 25, 26 ಮತ್ತು 27 ಗೇಜಸ್ಸು ಇದು ಥಿನ್ ನೀಡಲ್ ಆಗಿರುತ್ತೆ. ಮತ್ತು ಸ್ಟೆರೈಲ್ ಗ್ಲೋ ರೆಡಿ ಇರುತ್ತೆ. ಅದೇ ಥರ ಸ್ಟೆರೈಲ್ ವೋಲ್ಟೋವನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಂದರೆ ಬೆಟಡಿನ್ ಸೊಲ್ಯೂಷನ್ 5% ಇದು ಪೇಂಟಿಂಗ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ, ಅಥವಾ ಸ್ಟೆರಿಲಿಯಮ್ನ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಾವು 2 ml ಸಿರಿಂಜ್ ಮತ್ತು 5 ml ಸಿರಿಂಜ್ ಕೂಡ ನಾವು ಇಟ್ಕೊಂಡಿರ್ತೀವಿ. ಈ 2 ml ಸಿರಿಂಜ್ ನಾವು ಲೋಕಲ್ ಇನ್ಫಿಲ್ಟ್ರೇಷನ್ಗೋಸ್ಕರ ಯೂಸ್ ಮಾಡ್ತೀವಿ, ಮತ್ತು 5 ml ನಾವು ಈ ಡ್ರಗ್ನ ಲೋಡ್ ಮಾಡೋಕ್ಕೋಸ್ಕರ ಯೂಶಲಿ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಾವು ಡ್ರಗ್ಸ್ ಮಾಡೋದಾದರೆ ಇಂಜೆಕ್ಷನ್ ಅನಾವಿಡೆವಿ ಮತ್ತು ಇಂಜೆಕ್ಷನ್ ಬುಪ್ರಿಜೆಸಿಕ್ ಅಥವಾ ಇಂಜೆಕ್ಷನ್ ಕ್ಲೋನಿನ್ ಆಗಿರ್ಬೋದು, ಅಥವಾ ಇಂಜೆಕ್ಷನ್ ಡೆಕ್ಸ್ಟೋಮೈಡ್ ಆಗಿರ್ಬೋದು. ಇದಾವು ಇಲ್ಲಾಂದರೆ ಓಪೈಡ್ಸ್ ಅಂತ ನೋಡೋದಾದರೆ ಇಂಜೆಕ್ಷನ್ ಮಾರ್ಪಿನ್ ಅಥವಾ ಇಂಜೆಕ್ಷನ್ ಪೆಂಟಲಿನ್ನ ಯೂಶಲಿ ಕೂಡ ಸ್ಪೈನಲ್ ಅನಸ್ತೇಷಿಯಾದಲ್ಲಿ ಯೂಸ್ ಮಾಡ್ತಾರೆ. ಸ್ಪೈನಲ್ ಅನಸ್ತೇಷಿಯಾ ಕೊಡಬೇಕಾದ್ರೆ ಯಾವುದೆಲ್ಲ ಸ್ಟೆಪ್ಸ್ ಇರೋದಾದ್ರೆ ನೋಡೋದಾದರೆ ಮೊದಲಿಗೆ ನಾವು ಸರ್ಜಿಕಲ್ ಆ್ಯಂಬ್ವಾಶ್, ಅನಸ್ತಟಿಸ್ಟ್ ಹೋಗ್ಬಿಟ್ಟು ಸರ್ಜಿಕಲ್ ಆ್ಯಂಬ್ವಾಶ್ ಮಾಡ್ಕೊಂಡಾದ್ಮೇಲೆ ಸ್ಟೆರೈಲ್ ಗ್ಲೋ ಕೊಡಬೇಕು. ಸ್ಟೆರೈಲ್ ಗ್ಲೋವಿಂದ ಸ್ಪೈನಲ್ ಸೆಟ್ನ ಓಪನ್ ಮಾಡಿ ಅದಕ್ಕೆ ಬೇಕಾದಂಥ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಂದರೆ ಬೆಟಡಿನ್ ಸೊಲ್ಯೂಷನ್ ಹಾಕ್ತೀವಿ. ಮತ್ತು ಗಾಜ್ಗೆ ಏನು ಮಾಡ್ತೀವಿ ಅಂದರೆ ಸ್ಟೆರಿಲಿಯಂ ಕೂಡ ನಾವು ಹಾಕಿ ಕ್ಲೀನ್ ಮಾಡಿ ಡ್ರೇಪ್ ಮಾಡ್ತಾರೆ. ಅಂದರೆ ಒಂದು ಸ್ಟೆರೈಲ್ ಓಲ್ಡ್ ಟವಲ್ ತಗೊಂಡು ಪೇಷಂಟ್ನ ಬೆನ್ನು ಮೂಳೆಗೆ, ಅಂದರೆ ಬೆನ್ನಿಗೆ ಹಾಕಿ ಪೇಷಂಟ್ನ ಗೂನ್ ಬೆನ್ನಲ್ಲಿ ಕೂರಿಸ್ತಾರೆ. ಅದಾದಮೇಲೆ ನಾವು ಏನು ಮಾಡ್ತಾರೆ, ಒಂದು ನೀಡಲ್ಸ್ ಆಗಿರ್ಬೋದು ಅಥವಾ ಸಿರೇಂಜಸ್ ಆಗಿರ್ಬೋದು, ಇವೆಲ್ಲ ನಾವು ಸ್ಪೈನಲ್ ಟ್ರೇ ಒಳಗಡೆ ಕೊಟ್ಟಾಗ ಅಥವಾ ಅನಸ್ತೇಷಿಯಾಗಿ ಕೊಡ್ತೀವಿ. ಅದಾದಮೇಲೆ ಏನು ಮಾಡ್ತಾರೆ, ಡ್ರಗ್ ಲೋಡ್ ಮಾಡ್ತಾರೆ. ಡ್ರಗ್ ಲೋಡ್ ಮಾಡಿದ್ಮೇಲೆ ಯೂಶಲಿ ಪೇಷಂಟ್ಗೆ L3 ಆಗಿರ್ಬೋದು ಅಥವಾ L4 ಅಥವಾ L5 ಸೊಲ್ಯೂಷನ್ ಯಾವ ಪೊಸಿಷನಲ್ಲಿ ಬೇಕಾದರೂ ಅನಸ್ತಟಿಸ್ಟ್ ಡಿಪೆಂಡ್ಸ್ ಆನ್ ಪೇಷಂಟ್. ಕೆಲವರಿಗೆ ತುಂಬ ಫ್ಯಾಟಿ ಇರುವಂಥ ಪೇಷಂಟ್ಗೆ ಸಿಗೋದೇ ಇಲ್ಲ, ಕೆಲವೊಂದು ಪೇಷಂಟ್ಗೆ ತುಂಬ ಈಸಿಯಾಗಿ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ಸ್ಪೈನಲ್ ಅನಸ್ತೇಷಿಯಾ ಕೊಡಬೇಕಾದ್ರೆ ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಈ ಸ್ಪೈನಲ್ ಅನಸ್ತೇಷಿಯಾದಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಬಗ್ಗೆ ತಿಳಿಯೋಣ. ಯೂಶಲಿ ಹೈಪೋಟೆನ್ಷನ್ ಅಂತೀವಿ, ಅಂದರೆ BP ಲೋ ಆಗೋ ಚಾನ್ಸಸ್ ಇರುತ್ತೆ. ಅದೇ ಥರ ಬ್ರಾಡಿಕಾರ್ಡಿಯಾ ಅಂದರೆ ಹಾರ್ಟ್ ಬೀಟ್ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ PDPH ಅಂದರೆ ಯೂಶಲಿ ಪೋಸ್ಟ್ ಡ್ಯೂರಲ್ ಪಂಕ್ಚರ್ ಹೆಡ್ಏಕ್, ಅಂದರೆ ತೀವ್ರ ತಲೆನೋವು ಹೋಗುವ ಚಾನ್ಸಸ್ ಕೂಡ ಬರುತ್ತೆ. ಮತ್ತು ಬೆನ್ನು ನೋವು ಕೂಡ ಬರೋ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ನಾವು ಮೆನಂಜೈಟಿಸ್ ಅಂತ ಕೂಡ, ಅದು ತುಂಬ ಅಪರೂಪಕ್ಕಾಗುವಂಥ ಕೇಸಸ್ ಎಲ್ಲ ಆಗಿರುತ್ತೆ. ಯೂರಿನರಿ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಮೂತ್ರ ವಿಸರ್ಜನೆಗೆ ತೊಂದರೆ ಆಗೋ ಚಾನ್ಸಸ್ ಕೂಡ ಈ ಸ್ಪೈನಲ್ ಅನಸ್ತೇಷಿಯಾದಲ್ಲಿ ಯೂಶಲಿ ನೋಡ್ತೀವಿ.